ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನೆನ್ನೆ ಅಂತ ನದಿ ಸ್ಪೆಕ್ಯುಲೇಷನ್ ಮೇಲೆ ಸ್ಪೆಕ್ಯುಲೇಷನ್, ರ್ಯೂಮರ್ ಮೇಲೆ ರ್ಯೂಮರು. ಆರ್ ಸಿ ಬಿ ಮಾರಾಟಕ್ಕಿದೆ, ಆರ್ ಸಿ ಬಿಗೆ ಏನಾಗೋಗ್ಬಿಟ್ಟೈತೆ, ಆರ್ ಸಿ ಬಿಗೆ ಲಾಸ್ ಆಗುತ್ತಾ, ಇದನ್ನ ಪ್ರಾಫಿಟ್ ಆಗುತ್ತಾ, ಹಂಗೆ ಹಿಂಗೆ ಅಂತ ನಾವು ಮನೇಲಿ ನಮ್ಮದು ಸ್ಯಾಲ್ರಿ ಬಡ್ಜೆಟ್ನ ಯೋಚನೆ ಮಾಡ್ತೀವೋ ಮಾಡೋದಿಲ್ವೋ, ಹಿಂಗಿದೆ ಹಂಗಿದೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ನಾವು ಯೋಚನೆ ಮಾಡ್ತೀವಲ್ಲೋ ಗೊತ್ತಿಲ್ಲ. ಹೋಟೆಲ್ ಆರ್ ಸಿ ಬಿ ಬಗ್ಗೆ ಅಂತ ಬಂದಾಗ ಎಲ್ಲರೂ ರೊಚ್ಕೆದ್ಬಿಟ್ಟು ಯೋಚನೆ ಮಾಡ್ತೀವಿ. ಆರ್ ಸಿ ಬಿದು ಇಷ್ಟಂತ, ಆರ್ ಸಿ ಬಿ ಸೆಲ್ಗಿದೆ ಅಂತ, ಆರ್ ಸಿ ಬಿ ಯಾರು ತೊಗೊತಿರುತ್ತೆ, ಆರ್ ಸಿ ಬಿ ಹೆಂಗಂತ ಹಿಂಗಂತೆ ಅಂತ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು. ಹೌದು, ನನಗೆ ಅದೇ ಥರ ಸ್ಪೆಕ್ಯುಲೇಷನ್ಸ್ ಸ್ಪ್ರೆಡ್ ಆಗಿದ್ದು. ಬಟ್ ಇವಾಗ ಗೊತ್ತಿರುವಂಥ ಅಫಿಷಿಯಲ್ ಕನ್ಫರ್ಮೇಷನ್ನು, ಅಫಿಷಿಯಲ್ ಯುನೈಟೆಡ್ ಸ್ಪಿರಿಟ್ಸ್ ಅವರು ಕನ್ಫರ್ಮ್ ಮಾಡಿದರೆ ಆರ್ ಸಿ ಬಿ ಮಾರಾಟಕ್ಕೆ ಇಲ್ಲ. ನೆನ್ನೆ ಎಲ್ಲ ಬಂದಂತಹ ರಿಪೋರ್ಟ್ ಏನಿದೆ ಅದೆಲ್ಲ ಫೇಕ್ ಸ್ಪೆಕ್ಯುಲೇಷನ್ಸ್ ಅಷ್ಟೇ. ಯಾವ ರೇಂಜಿಗೆ ಇದು ಸ್ಪ್ರೆಡ್ ಆಗಿತ್ತು ಅಂತ ಅಂದರೆ, ಯುನೈಟೆಡ್ ಸ್ಪಿರಿಟ್ಸ್ ಅವರು ಅವರೇ ಅಫಿಷಿಯಲ್ ಕಂಪ್ನಿ ಅವರನ್ನೇ ಬಂದ್ಬಿಟ್ಟು ಹೇಳೋ ಥರ ಆಗಿದೆ. ಇಲ್ಲ ಗುರು, ನಾವು ಎಲ್ಲೂ ಕೂಡ ಸೇಲ್ ಮಾಡ್ತಿಲ್ಲ ಆರ್ ಸಿ ಬಿನ, ನಾವು ಸ್ಟೇಕ್ಸ್ನ ಎಲ್ಲನೂ ಕೂಡ ಸ್ಟಾಕ್ಸ್ನೆಲ್ಲ ರಿಟೇನೇ ಮಾಡ್ಕೊತಾ ಇದ್ದೀವಿ, ಯಾರಿಗೂ ಕೂಡ ಶೇರ್ಸ್ನ ಬೈ ಮಾಡೋದಕ್ಕೆ ಬಿಡ್ತಾ ಇಲ್ಲ ನಾವು ಅಂತ ಹೇಳಿದರೆ. ಯಾಕೆಂದರೆ 3% ಇನ್ಕ್ರೀಸ್ ಆಗಿತ್ತಂತೆ ಇವರ ಶೇರ್ಸ್ ಪ್ರೈಸ್ ಏನಿದೆ ಮಾರ್ಕೆಟಲ್ಲಿ. ಆರ್ ಸಿ ಬಿ ಗೆಲ್ತಾ ಇದ್ದಂಗೆ 3% ಯುನೈಟೆಡ್ ಸ್ಪಿರಿಟ್ಸ್ದು ಇನ್ಕ್ರೀಸ್ ಆಗಿತ್ತಂತೆ. ಸೊ ಅದಕ್ಕೋಸ್ಕರ ಇನ್ಕ್ರೀಸ್ ಆಗಿರೋ ಕಾರಣದಿಂದ ಮಾರ್ಬಿಡೋಣ ಇದನ್ನು ಅನ್ನೋ ಥರ ನೆನ್ನೆ ಫೇಕ್ ರಿಪೋರ್ಟ್ಸ್ಗಳೆಲ್ಲ ಬಂದಿದ್ದು. ಎಲ್ಲೆಲ್ಲಿಂದ ಒಟ್ನಲ್ಲಿ ಆರ್ ಸಿ ಬಿ ಸೈಲೆಂಟ್ ಆಗಿದೆ ಇವಾಗ. ಕಾಲು ತುಳಿತ ಅದು ಇದೆಲ್ಲ ಆಗಿರೋದ್ರಿಂದ ಒಟ್ನಲ್ಲಿ ಆರ್ ಸಿ ಬಿ ಬಗ್ಗೆ ಒಂದು ಸುದ್ದಿ ಬೇಕು ಅಷ್ಟೇ. ಆರ್ ಸಿ ಬಿ ಬಗ್ಗೆ ಏನಾರು ಒಂದು ಸೌಂಡ್ ಆಗ್ತಿತ್ತು ಅಂದರೆ ಕ್ರಿಕೆಟ್ ಜಗತ್ತು ಸೌಂಡ್ ಆಗ್ತಿದ್ದಂಗೆ ಅದು. ಇವಾಗ ರೀಸೆಂಟಾಗಿ ಐ ಪಿ ಎಲ್ಲೂ ಕೂಡ ಶಟ್ ಡೌನ್ ಆಗಿರೋದ್ರಿಂದ, ಮುಗ್ದೋಗಿರೋದ್ರಿಂದ ಈ ಕಡೆಯಿಂದ ಕ್ರಿಕೆಟ್ ಜಾಸ್ತಿ ನಡೀತಾ ಇಲ್ಲ. ಸೊ ಆರ್ ಸಿ ಬಿ ಬಗ್ಗೆ ಒಂದು ನ್ಯೂಸ್ ಏನಾದ್ರು ಬಿಟ್ಟೆ ಅಂತಂದರೆ, ಅಂದರೆ ನಮ್ಮ ಚಾನಲಲ್ಲ, ಈ ಕಡೆಯಿಂದ ರಿಪೋರ್ಟ್ಸ್ಗಳು ಬಂದು ಅಂತ ಅಂದರೆ ಸ್ವಲ್ಪ ಕ್ರಿಕೆಟ್ ಜಗತ್ತು ಅಲ್ಲೋಲ ಕಲ್ಲೋಲ ಆಗುತ್ತೆ, ಸ್ವಲ್ಪ ಸೌಂಡ್ ಮಾಡುತ್ತೆ. ಇದು ಬರೀ ಆರ್ ಸಿ ಬಿ ವಿಚಾರದಲ್ಲಿ ಮಾತ್ರ ಆಗುತ್ತೆ ಅಂತಲ್ಲ, ಸುಮಾರು ವಿಚಾರದಲ್ಲಿ ಆಗುತ್ತೆ. ಸೊ ಒಂದು ನ್ಯೂಸ್ ಏನಾದ್ರು ಬಂತು ಅಂತಂದರೆ ಇಲ್ಲ ಗುರು ಹಿಂಗಾಗ್ತಿದೆ ಅಂತ ಎಲ್ಲ ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಎಲ್ಲಿ ರೀಲ್ಸ್ ನೋಡಿದ್ರು ಅದನ್ನೇ ಆರ್ ಸಿ ಬಿ ಸೇಲ್ಗಿದೆಯಂತೆ, ಆರ್ ಸಿ ಬಿ ಸೇಲ್ಗಿದೆಯಂತೆ, ಜೊತೆಗೆ ಎಲ್ಲಿ ಯೂಟ್ಯೂಬಲ್ಲಿ ಎಲ್ಲಿ ನೋಡಿದ್ರು ಅದನ್ನೇ ಆರ್ ಸಿ ಬಿ ಸೇಲ್ಗೆ ಮಾರೇ ಬಿಟ್ರು ಅನ್ನೋ ಥರ ಸೀನ್ಗಳಾಗಿತ್ತು. ಬಟ್ ಇವಾಗ ಅಫಿಷಿಯಲ್ ಕನ್ಫರ್ಮೇಷನ್ ಅವರೇ ಕೊಟ್ಟಿದ್ದಾರೆ, ಪೇರೆಂಟ್ ಕಂಪ್ನಿನೂ ಕೂಡ ಕೊಟ್ಟಿದ್ದಾರೆ, ಆ್ಯಂಡ್ ನಮ್ಮ ಇಂಡಿಯನ್ ಹೋಮು ಗೊತ್ತಿರೋದನ್ನೇ ಯುನೈಟೆಡ್ ಸ್ಪಿರಿಟ್ಸ್ ಇವ್ರನ್ನೂ ಕೂಡ ಕೊಟ್ಟಿದ್ದಾರೆ. ಮಾರಾಟಕ್ಕಿಲ್ಲ ಗುರು, ಯಾರು ತೊಗೊಳಂಗಿಲ್ಲ, ನಾವೇ ಮೇಂಟೈನ್ ಮಾಡ್ತೀವಿ. ಇವಾಗ ಸ್ವಲ್ಪ ಜನ ಹೇಳ್ಬೋದು, ಏನು ಗುರು ಬಿಡು, ಯಾರು ತೊಗೊಳ್ಳಿ, ನಮಗೇನು, ನಮ್ಗೆ ಆರ್ ಸಿ ಬಿ ಇದ್ದರೆ ಸಾಕು ಅಂತ ಹೇಳ್ಬೋದು. ಬಟ್ ಯುನೈಟೆಡ್ ಸ್ಪಿರಿಟ್ಸ್ ಮೇಂಟೈನ್ ಮಾಡ್ತಾ ಇರೋ ಥರ, ವರ್ಷಗಟ್ಟಲೆಯಿಂದ ಮೇಂಟೈನ್ ಮಾಡ್ತಿರೋ ಥರ ಒಂದು ಘನತೆ ಗೌರವ ಎಲ್ಲ ಏನಿದೆ ಆರ್ ಸಿ ಬಿದು, ಸೊ ಅದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಇವರು. ಎಲ್ಲೂ ಬಿಟ್ಕೊಂಡು ಕೊಟ್ಟಿಲ್ಲ. ಏನು ಘನತೆ ಗೌರವ ಅಲ್ಲಿ ಕಾಲು ತುಳಿತ ಆಗ್ಬಿಟ್ಟು ಸತ್ತೋಗ್ಬಿಟ್ರಲ್ಲ, ಏನು ಘನತೆ ಗೌರವನ ಇದು? ಆ ಥರ ಅಲ್ಲ, ಫ್ರಾಂಚೈಸ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಇಲ್ಲಿ ಕೆಲವೊಂದು ಸಲ ಈ ಥರ ಎಡವಟ್ಟುಗಳು ಆಗ್ತವೆ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳು ಆಗ್ತವೆ. ಸೊ ಗೊತ್ತಿಲ್ಲದೆ ಆಗಿರೋವಂಥ ತಪ್ಪಿದು, ಸ್ವಲ್ಪ ಜನ ಹೇಳ್ತಾರೆ ಗೊತ್ತಿದ್ದು ಗುರು ಆಗಿರೋದು ತಪ್ಪಿದು, ನೆಟ್ಟಿಗೆ ಮ್ಯಾನೇಜ್ ಮಾಡಿಲ್ಲ ಅಂತ. ಸೊ ಏನೋ ಒಂದು ಅಚಾನಕ್ಕಾಗಿ ತಪ್ಪು ಆಗೋಗ್ಬಿಡಿದೆ, ಅದರಿಂದ 11 ಜನ ಕಳ್ಕೊಂಡಿದ್ದಾರೆ ಅವರ ಪ್ರಾಣನ. ಸೊ ಇದು ಮುಂದೆ ಆಗದೇ ಇರಲಿ, ಯುನೈಟೆಡ್ ಸ್ಪಿರಿಟ್ಸ್ ರಿಟರ್ನ್ ಮಾಡ್ಕೊಂಡಿದ್ದಾರೆ. ಆರ್ ಸಿ ಬಿ ಎಲ್ಲೂ ಶೇರ್ ಒಂದು ಸ್ವಲ್ಪನೂ ಕೂಡ ಬಿಡ್ಕೊಂಡು ಕೊಡೋದಿಲ್ಲ ಅಂತ ಹೇಳಿದರೆ. ಆದ್ದರಿಂದ 17,000 ಕೋಟಿ ಆರ್ ಸಿ ಬಿಯ ವ್ಯಾಲ್ಯೂಯೇಷನ್ ಏನಿದೆ, ಸೊ ಅದು ಆರ್ ಸಿ ಬಿಯ ಅಂದರೆ ಯುನೈಟೆಡ್ ಸ್ಪಿರಿಟ್ಸ್ ಜೊತೆಗೇ ಇರುತ್ತೆ, ಬೇರೆಯವ್ರಿಗೆಲ್ಲೂ ಕೂಡ ಮಾರ್ತಾ ಇಲ್ಲ. ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್ ಬರ್ತಾ ಇರೋವಂಥದ್ದು ಏನು ಅಂತಂದರೆ, ಆರ್ ಸಿ ಬಿಯ ಮಾರ್ಕೆಟಿಂಗ್ ಹೆಡ್ ಏನಿದ್ದಾರೆ, ಸೊ ನಿಖಿಲ್ ಅನ್ನೋರು ಯಾರೋ ಇದ್ರಲ್ಲ, ಸೊ ಅವ್ರನ್ನ ತೊಗೊಂಡಿದ್ರು ಪೊಲೀಸರು ಕಸ್ಟಡಿಗೆ, ತೊಗೊಂಡ್ಬಿಟ್ಟು ಇನ್ವೆಸ್ಟಿಗೇಷನ್ ಅದು ಇದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು, ಆ್ಯಂಡ್ ಅರೆಸ್ಟ್ ಕೂಡ ಆಗಿದ್ರು ಅವರು. ಸೊ ಅವ್ರಿಗೆ ಇವಾಗ ಬೈಲ್ ಸಿಕ್ಕಿದೆ ಅಂತ ಅಪ್ಡೇಟ್ ಬರ್ತಿದೆ ನಮಗೆ. ಇನ್ನೂ ಸುಮಾರು ಜನ ಇದ್ದಾರೆ, ಅವ್ರಿಗೆ ಸಿಕ್ಕಿದೆ ಅಂದರೆ ಆಬ್ವಿಯಸ್ಲಿ ಎಲ್ಲರಿಗೂ ಕೂಡ ಸಿಕ್ಕಿರುತ್ತೆ. ಸೊ ಒಂದು ಸ್ವಲ್ಪ ದಿನ ಆದಮೇಲೆ, ಒಂದು 2-3 ದಿನ ಆದಮೇಲೆ ಅವ್ರಿಗೆ ಬೈಲ್ ಆಗಿದೆ. ಇನ್ನೇನು ಒಳಗಡೆ ಹೋಗಲ್ಲ ಅಷ್ಟೇ, ಅವ್ರಿಗೆ ಗೊತ್ತಿರೋದನ್ನೇ. ಒಳಗಡೆ ಏನೇ ಕಾಮ ಹೋಗಬೇಕು ಅಲ್ಲಿ ಅಂತ ಹೇಳ್ತಾರೆ. ಜನಗಳು ಮಾಡಿರೋವಂಥ, ಜನಗಳಿಗೆ ತಲೆಯಲ್ಲಿ ಬುದ್ಧಿ ಇರಬೇಕು ಫಸ್ಟು. ಜನಗಳಿಗೆ ಇಲ್ಲಿ ಬುದ್ಧಿ ಇಲ್ಲ, ಅವ್ರು ಏನು ಮಾಡ್ತಾರೆ, ಜನಗಳದೇ ಮೇಯ್ನ್ ತಪ್ಪಲ್ಲಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ದೊಂಬಿ ಮಾಡೋದು ಅವ್ರ ತಪ್ಪು ಅಲ್ಲಿ ಅಂತ ಹೇಳಬೇಕಷ್ಟೇ, ಅನ್ಕೊಂಡು ಸುಮ್ಮನೆ ಆಗಬೇಕಷ್ಟೇ. ಏನೂ ಆಗಲ್ಲ, ಅವತ್ತೇ ಹೇಳಿದ್ದೀನಿ ನಾನು, ಇವ್ರಿಗೆಲ್ಲ ಏನೂ ಆಗಲ್ಲ ಗುರು, ಸುಮ್ಮನೆ ಇದೆಲ್ಲ ಪಟ್ಟಣಂಗೆ ಆಗ್ತಾರೆ, ಪಟ್ಟಣಂಗೆ ಈಚೆ ಬರ್ತಾರೆ ಅಷ್ಟೇ. 2-3 ದಿನದ ಸೀನ್ ಅಷ್ಟೇ, ಯಾವ ಸೈಲೆಂಟ್ ಆಗೋಗ್ಬಿಡ್ತಾರೆ ಆಮೇಲೆ ಅಂತ. ಹೌದು, ಎಲ್ಲ ಸೈಲೆಂಟ್ ಆಲ್ರೆಡಿ ಆಗೋಗ್ಬಿಟ್ಟಿದ್ದಾರೆ, ಯಾರು ಕೂಡ ಅದ್ರ ಬಗ್ಗೆ ಮಾತಾಡಿದ್ರೂ ಇಲ್ಲ, ಏನೂ ಆಗ್ತಾಯಿಲ್ಲ. 1 ವಾರ ಹಬ್ಬ ಅಂದರೂ 2 ವಾರ ಆದಮೇಲೆ ಯಾರು ಕೂಡ ಮಾತಾಡೋದಿಲ್ಲ ನೋಡಿ. ಆರ್ ಸಿ ಬಿ ಪೇಜು ಕೂಡ ಇನ್ಆಕ್ಟಿವ್ ಆಗೋಗ್ಬಿಟ್ಟಿದೆ. 1-2 ವಾರ ಆದಮೇಲೆ ಅದು ಕೂಡ ಆ್ಯಕ್ಟಿವ್ ಆಗುತ್ತೆ ಅಷ್ಟೇ. ಜನ ಮರೆಯೋವರೆಗೂ ಎಲ್ಲ ಮೊದಲು ಅಂತಲೇ ಆರಾಮಾಗಿ ಆಗೋಗ್ಬಿಡುತ್ತೆ ಅಷ್ಟೇ. ಸತ್ತವ್ರು ಕೆಟ್ಟರು ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.